ವಿವಿಧ ಧರ್ಮಗುರುಗಳ ಆಶೀರ್ವಚನದೊಂದಿಗೆ ಮತ್ತು ಸಂಘ ಸಂಸ್ಥೆಗಳ ಸಾಮೂಹಿಕ ನೇತೃತ್ವದಲ್ಲಿ ದಿವಂಗತ ಎಂ ಶ್ರೀನಿವಾಸನ್ ರವರ ಶ್ರದ್ದಾಂಜಲಿ ಸಭೆ ದಿನಾಂಕ 13/1/2024 ಶನಿವಾರ ಬೆಳಗ್ಗೆ 11ಕ್ಕೆ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿ ಆವರಣದ ಅಂಬೇಡ್ಕರ್ ಉದ್ಯಾನವನ ಮುಂಭಾಗದಲ್ಲಿ 80ನೇ ದಿನದ ಶ್ರದ್ದಾಂಜಲಿ ಸಭೆ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲಾ ಧರ್ಮಗಳ ಗುರುಗಳ ಸಮ್ಮುಖದಲ್ಲಿ ಎಂ ಶ್ರೀನಿವಾಸನ್ ಸೀಮೆಣ್ಣೆ ಅವರಿಗೆ ಜ್ಯೋತಿ ಬೆಳಗಿಸಿ ಪುಷ್ಪಗಳನ್ನು ಚೆಲ್ಲುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಭಾಗವಹಿಸಿದ್ದ ಎಲ್ಲಾ ಧರ್ಮದ ಗುರುಗಳು ಕೆಲವು ನಾಯಕರು ಮಾತನಾಡಿ, ಎಂ ಶ್ರೀನಿವಾಸರವರು ಸಮಾಜ ಸೇವಕರು, ದೀನದಲಿತರಿಗೆ ಬಡವರಿಗೆ ಸದಾ ಸೇವಕರಾಗಿ ಕೆಲಸ ಮಾಡುವವರಾಗಿದ್ದರು. ಇವರು ರಾಜಕೀಯವಾಗಿ ಉತ್ತಮ ಸೇವೆ ಮಾಡಿ ಜನರ ಮನವನ್ನು ಗೆದ್ದಿದ್ದಾರೆ. ತಾಲೂಕು ಮತ್ತು ಜಿಲ್ಲೆಯ ಅಭಿವೃದ್ಧಿಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ನಂತರ ಅನೇಕ ಕೆಲಸಗಳು ಮಾಡಿದ್ದಾರೆ. ಶ್ರೀನಿವಾಸರವರ ಧರ್ಮಪತ್ನಿ ಡಾ ಚಂದ್ರಕಲಾ ಮತ್ತು ಅಳಿಯ ಬಿಆರ್ ಭಾಸ್ಕರ್, ಪುರಸಭೆ ಸದಸ್ಯರು ಮತ್ತು ಸಮಾಜ ಸೇವಕರು, ಶ್ರೀ ಶ್ರೀ ಜಗದ್ಗುರು ಪ್ರಸನ್ನಾಂಪುರಿ ಶರಣರು, ವಾಲ್ಮೀಕಿ ಮಹಾಗುರು ಪೀಠ ರಾಜನಹಳ್ಳಿ, ಶ್ರೀ ಶ್ರೀ ಜಗದ್ಗುರು ಮಾಧಾರ ಚೆನ್ನಯ್ಯ ಶರಣರು, ಶ್ರೀ ಶ್ರೀ ಜಗದ್ಗುರು ಬಸವನ ಆಗಾಯಿದಯೇವ ಶರಣರು, ಶ್ರೀ ಶ್ರೀ ಜಗದ್ಗುರು ಹಿಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿ ಶರಣರು, ಶ್ರೀ ಶ್ರೀ ಜಗದ್ಗುರು ಸಂಗಮ ಆನಂದ ಸ್ವಾಮಿ ಶರಣರು, ಶ್ರೀ ಶ್ರೀ ಜಗದ್ಗುರು ತಿಪ್ಪೇರುದ್ರಸ್ವಾಮಿ ಶರಣರು ಮತ್ತು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಭಾಗವಹಿಸಿದ್ದರು. ಅದರ ಎಲ್ಲ ಪ್ರಜೆಗಳಿಗೆ ಈ ಕೆಳಗಿನ ಹಕ್ಕುಗಳಾದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಗಳನ್ನು ದೊರಕಿಸಿ ವೈಯಕ್ತಿಕ ಘನತೆ, ದೇಶದ ಒಗ್ಗಟ್ಟು ಮತ್ತು ಐಕ್ಯತೆಗೆ ಎಲ್ಲರನ್ನೂ ಭ್ರಾತೃತ್ವವನ್ನು ಪ್ರೋತ್ಸಾಹಿಸಲು ನಿರ್ಧರಿಸಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ 1949 ನವೆಂಬರ್ ಮಾಹೆಯ 26ನೇ ದಿನಾಂಕದಂದು ನಾವಾಗಿ ನಾವೇ ಈ ಸಂವಿಧಾನವನ್ನು ಸ್ವೀಕರಿಸಿ ಶಾಸನವನ್ನಾಗಿ ವಿಧಿಸಿಕೊಳ್ಳುತ್ತಿದ್ದೇವೆ. ಜಗದ್ಗುರುಗಳಾದ ಬಸವರಾಜ ಶರಣರು, ತಿಪ್ಪೇರುದ್ರ ಸ್ವಾಮಿಯವರು, ಸಿದ್ದರಾಮ ಚೈತನ್ಯ ಮಹಾಸ್ವಾಮೀಜಿಯವರು ಅಧ್ಯಕ್ಷರು ಮತ್ತು ಡಾಕ್ಟರ್ ವೆಂಕಟೇಶ್ವರನವರು ದಯಮಾಡಿ ಸೀನಣ್ಣ ಅವರ ಪಟಕ್ಕೆ ಪುಷ್ಪಾರ್ಚನೆ ಮಾಡಿ
సాములేని మరి జీవనదులురా అంగిట్లో నా నన్ని ఉన్నదే తల్లిలో తోచని ఉన్నట్టు పల్లెలో తోచని ఉన్నట్టు సకల సంపదల కల్లిదే I'll be